ದ ಕ್ರೆಡಿಟ್ ಕಾರ್ಡ್. ಈ ಪಾಂಡ, ಇವತ್ತು ನಾವೆಲ್ಲಾದ್ರೂ ಆಚೆ ಹೋಗೋಣ ಬಾ ಜಿರಾಫೆ. ಈ ಜಿರಾಫೆ ನಾವು ಅಲ್ಲಿ ತನಕ ರೇಸ್ ಇಟ್ಕೊಳ್ಳೋಣ ಪಾಂಡ. ರೆಡಿ, 1 2 3 ಗೋ. ಈ ಪಾಂಡದ ಕ್ರೆಡಿಟ್ ಕಾರ್ಡ್ ಬಿಟ್ಬಿಡ್ತು, ನಾನು ಎತ್ಕೊಂಡ್ಬಿಡ್ತೀನಿ. ಅಪ್ಪ ಇಟ್ಕೊಂಡಿದ್ದೀನಿ, ಈಗ ಹೋಗ್ತೀನಿ ಮುಂದೆ. ನಾನೇ ಗೆದ್ದೆ ರೇಸು. ಸರಿ ಪಾಂಡ, ನೀನೇ ಗೆದ್ದೆ, ಈಗ ಬಾ ಹೋಗೋಣ. ಇವತ್ತು ನಾನೊಂದು ಆಫರ್ ಕೊಡ್ತೀನಿ ನಿನಗೆ. ಏನು ಆಫರ್ ಜಿರಾಫೆ? ನೀನು ಇವತ್ತು ಏನು ಬೇಕೋ ಅದು ಇಸ್ಕೊ, ಅದಕ್ಕೆಲ್ಲ ನಾನು ಪೇ ಮಾಡ್ತೀನಿ. ನಿಜನಾ? 100%. ಸರಿ ನಡಿ, ಫಸ್ಟ್ ನನಗೆ ಚಾಕ್ಲೇಟ್ ಬೇಕು. ಸರಿ ಹೋಗೋಣ ಬಾ. ಆಂಟಿ, ಮಿಲ್ಕ್ ಕೊಡಿ. ಸರಿ ಪುಟ್ಟ, ಥ್ಯಾಂಕ್ ಯು ಆಂಟಿ. ದುಡ್ಡು ಕೊಡು, ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ ಆಂಟಿ. ಓಕೆ, 20 ರೂಪೀಸ್ ಎತ್ಕೊಂಡೆ. ಓಕೆ, ನೆಕ್ಸ್ಟ್ ಏನು ಬೇಕು ಪಾಂಡ? ಇರು, ಫಸ್ಟ್ ಈ ಡೈರಿ ಮಿಲ್ಕ್ನ ತಿನ್ಬಿಡ್ತೀನಿ. ಈಗ ನನಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಿದೆ. ಓಕೆ ನಡಿ. ಅಂಕಲ್, ಒಂದು ಪ್ಲೇಟ್ ಬಿರಿಯಾನಿ ಕೊಡ್ರಿ. ಓಕೆ ತಗೋ. ಥ್ಯಾಂಕ್ ಯು ಅಂಕಲ್. ದುಡ್ಡು ಕೊಡು ಅಂಕಲ್, ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. 300 ರೂಪೀಸ್ ಫೋನ್ ಪೇ ಆಯಿತು. ಓಕೆ ಅಂಕಲ್. ಜಿರಾಫೆ, ನನಗೀಗ ಕಾರ್ ಬೇಕು. ಓಕೆ, ಕಾರ್ ಶೋರೂಮ್ಗೆ ಹೋಗೋಣ ಬಾ. ಸರ್, ಒಂದು ಕಾರ್ ಕೊಡಿ. ಯಾವ ಕಾರ್ ಬೇಕು ನಿನಗೆ? ನನ್ಗ ಎಲ್ಲ ಕಾರು ಕೊಟ್ಬಿಡಿ. ಎಲ್ಲ ಕಾರು ಬೇಕಂದ್ರೆ ಒಂದು 32 crores ಆಗುತ್ತೆ. ಎಷ್ಟಾದ್ರೂ ಪರವಾಗಿಲ್ಲ, ಕೊಟ್ಬಿಡಿ ಎಲ್ಲ. ಥ್ಯಾಂಕ್ ಯು ಸರ್. ದುಡ್ಡು ಕೊಡು, ಇಲ್ಲಿ ಸ್ಕ್ಯಾನ್ ಮಾಡಿ ಸರ್. ಆಯ್ತು ಸರ್. ಓಕೆ. ಜಿರಾಫೆ, ನನಗೀಗ ಮನೆ ಬೇಕು. ಓಕೆ, ಯಾವ ಮನೆ ಬೇಕು ಹೇಳು? ನಂಗೆ ಆ ಮನೆ ಬೇಕು. ಓಕೆ ಸರ್, ನಮಗೆ ನಿಮ್ಮ ಮನೆ ಕೊಡ್ತೀರಾ? ಸರಿ, ನಮ್ಮ ಮನೆ 2.2000 lakh crores. ಎಷ್ಟಾದರೂ ಆಗಲಿ, ನಾನು ಇಸ್ಕೊತೀನಿ. ಕೊಡಿ ಸರ್. ಫಸ್ಟ್ ನೀವು ದುಡ್ಡು ಕೊಡಿ, ಇಲ್ಲಿ ಸ್ಕ್ಯಾನ್ ಮಾಡಿ. ಆಯಿತು ಸರ್, ಇವತ್ತಿಂದ ಈ ಮನೆ ನಿಮ್ಮದೇ. ನಾನು ಸುಸು ಮಾಡಿಬಿಟ್ಟು ಬರ್ತೀನಿ ಜಿರಾಫೆ. ನಾನೀಗ ಕಾರೆಲ್ಲ ಮನೆಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ನಾನು ಯಾವುದಾದ್ರೂ ಹೊಸ ಮನೆಗೆ ಹೋಗ್ಬಿಡ್ತೀನಿ, ಅವಾಗ ಸೈಕ್ ಹೋಗಿರುತ್ತೆ. ಮತ್ತು ಈಸ್ಕೊಂಡಿರೋ ಮನೆನ ಮತ್ತು ಪಾಂಡ ಹತ್ರ ಇರೋ ಮನೆನ ಸೆಲ್ ಮಾಡಿಬಿಡ್ತೀನಿ. ಸೆಲ್ ಮಾಡಿದ್ರೆ ಒಂದು 80 lakh crores ಸಿಗುತ್ತೆ ನನಗೆ. ನಮಗೆ ಮನೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ? ಹೌದು ಕೋಳಿ. ಗಾಯ್ಸ್, ನಾನು ನಿಮಗೆ ಮನೆ ಕೊಡ್ತೀನಿ, 2 ಮನೆ ಕೊಡ್ತೀನಿ. ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀರಾ? ನಿಮ್ಗೆ ಎಷ್ಟು ಬೇಕು ಕೇಳಿ. 2 ಮನೆ ಸೇರಿಸಿ 80 lakh crores. ಓಕೆ ತಗೊಳ್ಳಿ ನನ್ನ ಕ್ರೆಡಿಟ್ ಕಾರ್ಡ್. ಅಪ್ಪ, ಆಯ್ತು, ಹೋಗ್ತೀನಿ. ಇದು ಏನೀಗ ಕಕ್ಕ ಬರ್ತಿದೆ. ಈ ಪಾಂಡದ ಕ್ರೆಡಿಟ್ ಕಾರ್ಡ್ ಎತ್ಕೊಂಡ್ರೆ ರನ್ನಿಂಗ್ ರೇಸ್ ಜಾಗದಲ್ಲೇ ಹಾಕ್ಬಿಡ್ತೀವಿ. ಕೌ ಕೊಟ್ಟಿರೋದು ಮಾತ್ರ ಎತ್ಕೊಂಡು ಹೋಗ್ತೀನಿ ನನ್ನ ಮನೆಗೆ. ಈಗ ಈ ಕ್ರೆಡಿಟ್ ಕಾರ್ಡಿಂದ ಇನ್ನೊಂದು ಮನೆ ಇಸ್ಕೊಂತೀನಿ. ಅಲ್ಲಿದೆ ಆ ಮನೆ, ಅದನ್ನೇ ಇಸ್ಕೊಂತೀನಿ ನಾನು. ಸರ್, ನಮಗೆ ನಿನ್ನ ಹತ್ರ ಇರೋ ಮನೆ ಬೇಕು ಸರ್. ಓಕೆ, ಈ ಮನೆ ಒಂದು 2 crores ಇರುತ್ತೆ.
2 crores ಅಷ್ಟೇನಾ? ಈಸ್ಕೊಂಡ್ಬಿಡ್ತೀನಿ. ತಗೊಳ್ಳಿ ಸರ್, 2 crores ಸ್ಕ್ಯಾನ್ ಮಾಡಿ. 2 crores ಈಸ್ಕೊಂಡೆ. ಓಕೆ, ಥ್ಯಾಂಕ್ ಯು ಸರ್. ಈಗ ಈ ಕಾರ್ಡ್ಸ್ನೆಲ್ಲ ಎತ್ಕೊಂಡು ನಾ ಮನೆಗೆ ಹೊಟ್ಟೋಗ್ತೀನಿ. ಅಪ್ಪ, ಹೊಸ ಮನೆ ಚೆನ್ನಾಗಿ. ಈ ಮನೆ ಸಖತ್ತಾಗಿದೆ. ಅಪ್ಪ, ಈ ಮನೆ ಸಖತ್ತಾಗಿದೆ. ಈಗ ನಮ್ಮ ಮನೆಗೆ ಹೋಗ್ತೀನಿ. ಈ ಜಿರಾಫೆ ಎಲ್ಲೋಯ್ತು? ಜಿರಾಫೆ ಮನೆಗೆ ಹೋಗಿರತ್ತೇನೋ, ನಾನು ಹೋಗ್ತೀನಿ ಮನೆಗೆ. ನಮ್ಮ ಹಳೆ ಮನೆಯಿಂದ ಎಲ್ಲ ಸಾಮಾನು ಇಟ್ಕೊಂಡ್ಬಿಟ್ಟು ಹೊಸ ಮನೆಗೆ ಹೋಗ್ತೀನಿ. ಯಾರೋ ಅದು ಮಾತಾಡ್ತಿರೋದು. ಏಯ್, ಯಾರೋ ನೀನು? ನನ್ನ ಮನೆಗೆ ಬಂದ್ಬಿಟ್ಟು ಯಾರೋ ನೀನು ಅಂತ ಕೇಳ್ತೀಯ? ಹೋಗೋಲ್ಲೇ. ಸಾಮಾನೆಲ್ಲ ನನ್ನ ದುಡ್ಡಿಂದ ನಾನು ಇಸ್ಕೊತೀನಿ. ಈಗ ಹೊಸ ಮನೆಗಾದರೂ ಹೋಗ್ತೀನಿ. ಫಸ್ಟ್ ಇಲ್ಲಿಂದ ಹೋಗೋ. ಹೋಗ್ತಿದ್ದೀನಿರು. ಹೊಸ ಮನೆಗೆ ರೀಚ್ ಆದೆ. ಯಾವ ಹೊಸ ಮನೆ? ಯಾರು ಹೊಸ ಮನೆ? ಈ ಹೊಸ ಮನೆ ನಂದಲ್ಲ. ಹೋಗೋಲೇ, ಈ ಹೊಸ ಮನೆ ನಂದು. ಹೋಗೋ ಇಲ್ಲಿಂದ. ಹೋಗ್ತೀನಿ. ಕ್ರೆಡಿಟ್ ಕಾರ್ಡ್ ಬಿದ್ದಿದೆ. ಈ ಕ್ರೆಡಿಟ್ ಕಾರ್ಡ್ ನಂದೇ, ನಾನು ಅವಾಗಲೇ ಬೀಳ್ಸ್ಬಿಟ್ಟಿದ್ದೀನಿ. ಅಪ್ಪ, ಇದನ್ನ ಎತ್ಕೊಂಡು ಬ್ಯಾಂಕಿಗೆ ಹೋಗ್ತೀನಿ ಎಷ್ಟು ದುಡ್ಡಿದೆ ಅಂತ ನೋಡೋಕ್ಕೆ. ಈ ಕಾರ್ಸ್ ಎಲ್ಲ ಇಲ್ಲೇ ಇತ್ತಲ್ಲ, ಎಲ್ಲೋ ಇತ್ತು ಮತ್ತೆ? ಐ ಥಿಂಕ್ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಏನು ಟೆನ್ಷನ್ ತೊಗೊಂಬನ್ನೋದು ಬೇಡ ಬಿಡು. ನನ್ನ ಹತ್ರ ಇನ್ನೂ ಕ್ರೆಡಿಟ್ ಕಾರ್ಡ್ ಇದೆ ಅಲ್ಲ, ಆ ಕ್ರೆಡಿಟ್ ಕಾರ್ಡಿಂದ ಆ ಥರದ್ದೇ 10 ಇಸ್ಕೊತೀನಿ. ಸರ್, ಈ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡು ಎಷ್ಟು ದುಡ್ಡಿದೆ ಅಂತ ನೋಡಿ. ಓಕೆ, ಈ ಕಾರ್ಡಲ್ಲಿ 0 ರೂಪೀಸ್. 0 ರೂಪೀಸಾ? ಹೆಂಗೆ ಖಾಲಿ ಆಯ್ತು? ಅಷ್ಟು ದುಡ್ಡಿತ್ತಲ್ಲ. ಈಗ ಪಾಂಡ ಕಾಲ್ ಮಾಡ್ತೀನಿ. ಹಲೋ, ಯಾರದು? ನಾನು ಯಾರಂತ ಗೊತ್ತಾಗಿಲ್ವ ರಾಜ? ಜಿರಾಫೆ ನೀನಾ? ನಾನೇ ಕ್ರೆಡಿಟ್ ಕಾರ್ಡಿಂದ ದುಡ್ಡು ಇಸ್ಕೊಂಡಿರೋದು. ನನಗೆ ಚಾಕ್ಲೇಟು, ಕಾರು, ಮನೆ, ಬಿರಿಯಾನಿ ಎಲ್ಲ ಕೊಡಿಸಿದ್ದು ನಿಮ್ಮ ದುಡ್ಡಿಂದಾನೇ. ಹೌದಾ?